ನಮಸ್ಕಾರ ಎಲ್ಲ ವೀಕ್ಷಕರಿಗೆ, ನಾನು ನಿಮ್ಮ ಶಿವರಾಜ್. ನನ್ನ ಅಗ್ರಿ ಎಕ್ಸ್ಪರ್ಟಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಯಾವ ಟಾಪಿಕ್ ಮೇಲೆ ಹೇಳಬೇಕು ಅಂತಿದ್ದೀನಿ ಅಂದರೆ, ಏನು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಮೊನ್ನೆ ನಾನೊಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ಇಲ್ಲಿದೆ ನೋಡಿ. ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, ಅಂದರೆ ಏನು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಡೇಟ್ ಪೋಸ್ಟ್ಪೋನ್ ಆಗಿದೆ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ. ಇದೇ ವಿಡಿಯೋ ಅದು. ಈ ವಿಡಿಯೋದಲ್ಲಿ ಒಂದೆರಡು ಕಮೆಂಟ್ಸ್ ಬಂದಿತ್ತು ನನಗೆ. ಅಂದರೆ ನಾನು ಈ ವಿಡಿಯೋ ಮಾಡಿದ್ದು ಅಂದರೆ ಯಾರು ಎಲಿಜಿಬಲ್ ನಾನ್ ಎಲಿಜಿಬಲ್ ಲಿಸ್ಟ್ ಬಿಟ್ಟಿದ್ದರು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ದು. ನಾನ್ ಎಲಿಜಿಬಲ್ ಆದವರು ಏನು ಮಾಡಬೇಕು, ಮತ್ತು ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೇಗೆ ಮಾಡಿಸ್ಬೇಕು, ಮತ್ತು ಹೇಗೆ ಅವ್ರಿಗೆ ಏನು ಪ್ರೊಸೀಜರ್ ಅಂತ ಹೇಳಿದ್ದೆ. ಆದರೆ ಇಲ್ಲಿ ಕಮೆಂಟ್ ಬಂದಿದ್ದು ನನಗೆ, ಇಲ್ಲಿ ನೋಡಿ, ಸರ್ ನಂದು ಯಾವುದೂ ತೋರಿಸ್ತಿಲ್ಲ, ಎಲಿಜಿಬಲ್ಲು ನಾನ್ ಎಲಿಜಿಬಲ್ಲು ಏನು ಮಾಡಬೇಕು ಹೇಳಿ ಅಂತ ಒಂದು ಕಮೆಂಟ್ ಬಂದಿದೆ. ಅಂದರೆ ಇದು ಹೊಸ ಪ್ರಾಬ್ಲಮ್ಮು. ಅಂದರೆ ಎಲಿಜಿಬಲಲ್ಲೂ ಹೆಸರಿಲ್ಲ, ನಾನ್ ಎಲಿಜಿಬಲಲ್ಲೂ ಇಲ್ಲ. ಇವ್ರು ಏನು ಮಾಡಬೇಕು ಅಂದರೆ, ನಾನ್ ಎಲಿಜಿಬಲಲ್ಲಿಲ್ಲ ಅಂದರೆ ಇದ್ದರೆ ಅವರು ಏನು ಮಾಡಬೇಕು ಅಂತ ಹೇಳಿದ್ದೆ ಮೊನ್ನೆ. ಈಗ ಎಲಿಜಿಬಲಲ್ಲೂ ಇಲ್ಲ, ನಾನ್ ಎಲಿಜಿಬಲಲ್ಲೂ ಇಲ್ಲ ಅಂದರೆ ಏನು ಮಾಡಬೇಕು ಅಂದರೆ, ಅವರು ಏನೂ ಮಾಡೋಕ್ಕಾಗಲ್ಲ ಈಗ. ಯಾಕಂದರೆ ಅವರು ಏನು ಫಾಲ್ಟ್ ಆಗಿದೆ ಅಂದರೆ, ಎಲಿಜಿಬಲ್ಲು ನಾನ್ ಎಲಿಜಿಬಲ್ಲು ಎರಡೂದ್ರಲ್ಲಿ ಹೆಸರು ಬಂದಿಲ್ಲ ಅನ್ನೋ ಕಾರಣ ಏನಂದರೆ, ಅವರು ಅಪ್ಲೋಡ್ ಮಾಡುವಾಗ ಡಾಕ್ಯುಮೆಂಟ್ಸು ತಪ್ಪಾಗಿ ಅಪ್ಲೋಡ್ ಮಾಡಿದ್ದಾರೆ. ಅಂದರೆ ಅಪ್ಲೋಡ್ ಮಾಡುವಾಗ ಸರಿಯಾಗಿ ಅಪ್ಲೋಡ್ ಮಾಡಿಲ್ಲ, ಅಂದರೆ ಅದನ್ನ ಟಿಕ್ ಮಾರ್ಕ್ ಮಾತ್ರ ಮಾಡಿದ್ದಾರೆ, ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಕರೆಕ್ಟಾಗಿ ಆಗಿಲ್ಲ. ಅದಕ್ಕೆ ಅವ್ರದ್ದು ಈಗ ಬರ್ತಾಯಿದೆ, ಅಂದರೆ ಎಲಿಜಿಬಲಲ್ಲೂ ಇಲ್ಲ, ನಾನ್ ಎಲಿಜಿಬಲಲ್ಲೂ ಇಲ್ಲ. ಅದಕ್ಕಾಗಿ ಅವ್ರೇನು ಮಾಡೋಕ್ಕಾಗಲ್ಲ. ಈಗ ಅವರಿನ್ನು CET ರಿಸಲ್ಟ್ಸ್ಗೋಸ್ಕರ ಕಾದು 50% ರಿಸರ್ವೇಷನ್ ತೊಗೊಳಕ್ಕಾಗಲ್ಲ. ಇನ್ನು 50% ಮಾತ್ರ ಹೊಡೆದಾಡ್ಬೋದು. ಅದಕ್ಕೆ ಅವ್ರು ಏನೂ ಮಾಡೋಕ್ಕಾಗಲ್ಲ. ಸುಮ್ಮನೆ ಏನು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ ಏನು ಮಾಡೋಕ್ಕೆ ಹೋಗಬೇಡಿ, ಏನೂ ಮಾಡೋಕ್ಕಾಗಲ್ಲ. 2 ಕಮೆಂಟ್ಸ್ ಬಂದಿದೆ. ಇಬ್ಬರು ಜನ ಹೇಗೆ ಆಗಿದೆ ಏನೂ ಬಂದಿಲ್ಲ ಅಂತ. ಈ ಪ್ರಾಬ್ಲಮ್ಗೆ ಇದೇ ಸೊಲ್ಯೂಷನ್ನು. ಸುಮ್ಮನೆ CET ರಿಸಲ್ಟ್ಸ್ ಬಂದ ಮೇಲೆ ನೀವು ಮುಂದೆ ಹೋಗ್ಬೋದು, ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬೋದು. ಎಲ್ಲರಿಗೂ ಧನ್ಯವಾದ.